ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂಥ EDP ಉದ್ಯಮಶೀಲತೆ ಅಭಿವೃದ್ಧಿ ಅನ್ನೋ ಸಬ್ಜೆಕ್ಟ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ 2 ಅಂಕದ 2ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ಕೇಳುವಂಥ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಒಟ್ಟು 20 ಪ್ರಶ್ನೆ ಇದೆ. ಸೊ ಇದರಲ್ಲಿ 5 ಪ್ರಶ್ನೆಗಳು ನಿಮಗೆ 2 ಅಂಕಕ್ಕೆ ಪೇಪರ್ನಲ್ಲಿ ಬರುತ್ತೆ. ಕೇವಲ ಪಾಯಿಂಟ್ಗಳನ್ನ ನೀವು ಉತ್ತರ ಬರೆಯೋದಿರುತ್ತೆ. ಸೊ ಅವುಗಳನ್ನ ಕುರಿತು ಚರ್ಚೆ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಇದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಇದು ಸೇರಿಸಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಅಕ್ಯುರೇಟ್ ಪೇಪರ್ನಲ್ಲಿ ಬೀಳುವಂಥ ಪ್ರಶ್ನೆಗಳನ್ನ ನಾವು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ನೋಟ್ಸ್ ಕೂಡ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಈಗ ವಿಡಿಯೋಕ್ಕೆ ಬರೋಣ. 2 ಅಂಕದ 2ನೇ ಪಾರ್ಟ್ ಕ್ವಶನ್ ಆನ್ಸರ್ಸ್ ಇದು. ಸೊ 2ನೇ ಪಾರ್ಟ್ನಲ್ಲಿ ಪಾಯಿಂಟ್ ಬೇಸ್ಡ್ ಕ್ವಶನ್ ಆನ್ಸರ್ಸ್ನ ನಾವು ಇಲ್ಲಿ ವಿವರಿಸ್ತಾ ಇದ್ದೀವಿ. ಮೊದಲನೇದು, ನಗರ ಪ್ರದೇಶದಲ್ಲಿನ ಮಹಿಳೆಯರಿಗೆ ಇರುವ 2 ಅವಕಾಶಗಳನ್ನ ತಿಳಿಸಿ. ಅಂದರೆ ನಗರ ಪ್ರದೇಶದಲ್ಲಿರುವಂಥ ಮಹಿಳೆಯರು ಯಾವ ಉದ್ಯೋಗಗಳನ್ನು ಮಾಡ್ಬೋದು. 2 ಎಕ್ಸಾಂಪಲ್ ಬರೆದಿದ್ದಾರೆ. ಬ್ಯೂಟಿ ಪಾರ್ಲರ್, STD ಬೂತ್ಸ್ಗಳನ್ನ ಅವರು ಹಾಕ್ಬೋದು. 2ನೇ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ಮಹಿಳಾ ಉದ್ಯಮಶೀಲರಿಗೆ ಇರುವ 2 ಅವಕಾಶಗಳನ್ನ ತಿಳಿಸಿ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ 2 ಅವಕಾಶಗಳಂದರೆ, ಒಂದು ಹಪ್ಪಳ ಉಪ್ಪಿನಕಾಯಿ ತಯಾರಿಕೆ, 2ನೇದು ಸಿದ್ಧ ಉಡುಪುಗಳು, ಡ್ರೆಸ್ ತಯಾರು ಮಾಡೋದು ಇಲ್ಲ ಹಪ್ಪಳ ಉಪ್ಪಿನಕಾಯಿನ ತಯಾರು ಮಾಡೋದು. 3ನೇ ಪ್ರಶ್ನೆ, ಸಣ್ಣ ಉದ್ದಿಮೆಗಳಿಗೆ ಸಹಾಯ ಮಾಡುತ್ತಿರುವ 4 ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳನ್ನ ತಿಳಿಸಿ. ಅಂದರೆ ಸ್ಮಾಲ್ ಇಂಡಸ್ಟ್ರಿ ಏನಿರುತ್ತೆ ಅದಕ್ಕೆ ಹೆಲ್ಪ್ ಮಾಡುವಂಥ ಬ್ಯಾಂಕ್ ಬಿಟ್ಟು ಇತರೆ ಸಂಸ್ಥೆಗಳು ಯಾವುವು. SFC, SIDC, SIDBI, ICICI, NSIC. ಯಾವುದಾದರೂ 4 ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳನ್ನು ಹೆಸರಿಸಿ. ಸೊ ಬ್ಯಾಂಕಿಂಗೇತರ ಆಗಿತ್ತು, ಈಗ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಹಣಕಾಸುಗಳು ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. 5ನೇ ಪ್ರಶ್ನೆ, ಸಿಡಾಕ್ನ 2 ಕಾರ್ಯಗಳನ್ನು ತಿಳಿಸಿ. ಶಿಕ್ಷಣ, ತರಬೇತಿ ಹಾಗೂ ಸಂಶೋಧನೆಯ ಮೂಲಕ ಉದ್ಯಮ ಸಾಹಸಿಗಳಿಗೆ ವಿಪುಲ ಪೂರೈಕೆ, ಬಹುಗುಣಿತ ಉತ್ಪಾದನೆ ಪರಿಣಾಮಕ್ಕಾಗಿ ಸ್ವಯಂ ಉದ್ಯೋಗದ ಅವಕಾಶ ಕಲ್ಪಿಸುವುದು, ಸಣ್ಣ ಉದ್ದಿಮೆಗಳ ಸಾಹಸಿಗಳ ನಿರ್ವಹಣೆ ಸಾಮರ್ಥ್ಯ ಅಭಿವೃದ್ಧಿಗೊಳಿಸುವುದು. ನೆಕ್ಸ್ಟ್ ಪ್ರಶ್ನೆ, ಉದ್ಯಮ ಸಾಹಸಿಯ ಕಾರ್ಯಗಳನ್ನು ಬರೆಯಿರಿ. ಉದ್ಯಮ ಸಾಹಸಿಯ ಕಾರ್ಯಗಳು ಸಂಸ್ಥೆ ಉದ್ದೇಶಗಳನ್ನು ನಿರ್ಧರಿಸುವುದು ಮತ್ತು ಅನುಕೂಲವಾಗುವಂತೆ ಹಾಗೂ ಅವಶ್ಯಕತೆಗಳಿಗನುಗುಣವಾಗಿ ಈ ಉದ್ದೇಶಗಳನ್ನು ಬದಲಾಯಿಸುವುದು, ಮಾರುಕಟ್ಟೆಯ ಸದಾವಕಾಶಗಳನ್ನು ಗ್ರಹಿಸುವುದು, ವಸ್ತುಗಳನ್ನು ಫಲಪ್ರದವಾಗಿ ಮಾರಾಟ ಮಾಡುವುದು ಮತ್ತು ಪೈಪೋಟಿಯನ್ನು ಯಶಸ್ವಿಯಾಗಿ ಎದುರಿಸುವುದು, ಉತ್ಪಾದನೆಯಲ್ಲಿ ಕೈಗಾರಿಕಾ ತಂತ್ರಜ್ಞಾನವನ್ನು ಬಳಸುವುದು. 7ನೇ ಪ್ರಶ್ನೆ, KVIC ಇದರ ಕಾರ್ಯಗಳನ್ನು ಬರೆಯಿರಿ. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಖಾದಿ ಗ್ರಾಮೀಣ ಕೈಗಾರಿಕೆಗಳ ನಿಯೋಗ ಭಾರತ ಸರ್ಕಾರವು 1956 ಸ್ಥಾಪನೆ ಮಾಡಿತು. ಇದು ಕೇಂದ್ರ ಸರ್ಕಾರದ ಸಣ್ಣ ಚಿಕ್ಕ ಮಧ್ಯಮ ಕೈಗಾರಿಕೆ ಸಚಿವಾಲಯದ ಒಂದು ಸಂಘಟನೆಯಾಗಿದೆ. ಈ ನಿಯೋಗ ಗೃಹ ಮತ್ತು ಚಿಕ್ಕ ಕೈಗಾರಿಕೆಗಳಿಗೆ ಉತ್ತೇಜನ, ಪ್ರವರ್ತನೆ, ಹಣಕಾಸಿನ ನೆರವು ನೀಡುತ್ತದೆ, ಅವುಗಳ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ಸೊ 2 ಪಾಯಿಂಟ್ ನೆನಪಿಟ್ಟುಕೊಳ್ಳೋದ್ರಲ್ಲಿ ಖಾದಿಗೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುತ್ತದೆ. ಖಾದಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕಾರ್ಖಾನೆಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಖಾದಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಉದ್ಯಮಗಳಿಗೆ ಹಣಕಾಸಿನ ನೆರವನ್ನು ಕೊಡುತ್ತದೆ. ಖಾದಿ ಉದ್ಯಮಗಳಿಗೆ ಪ್ರವರ್ತನೆಯನ್ನು ಮಾಡುತ್ತದೆ. ಈ ರೀತಿ ನೀವು ಪಾಯಿಂಟ್ನ ಬರೀಬೇಕು. MSMEನ 2 ಕಾರ್ಯ ತಿಳಿಸಿ. ಸಾಲ ಸೌಲಭ್ಯ, ಕೌಶಲ್ಯ ಅಭಿವೃದ್ಧಿ. 9ನೇ ಪ್ರಶ್ನೆ, KVICಯ 2 ಉದ್ದೇಶ ಬರೆಯಿರಿ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕಾ ವಾತಾವರಣ ನಿರ್ಮಿಸುವುದು. ಸಿಡಾಕ್ನ 2 ಉದ್ದೇಶ ತಿಳಿಸಿ. ಉದ್ಯಮಗಳ ತರಬೇತಿ, ಉದ್ಯಮಿಗಳಿಗೆ ತರಬೇತಿ, ಉದ್ಯಮ ನಿರ್ವಹಣೆ ಸಾಮರ್ಥ್ಯದ ಸುಧಾರಣೆ. 11ನೇ ಪ್ರಶ್ನೆ, ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ಯಾವುದಾದರೂ 2 ಉದ್ದೇಶ ತಿಳಿಸಿ. ಔದ್ಯಮಿಕ ಬೆಳವಣಿಗೆಯಲ್ಲಿ ಎದುರಾಗುವ ಗುಣದೋಷಗಳನ್ನು, ಸಮಸ್ಯೆಗಳನ್ನು ಗುರುತಿಸುವುದು, ಔದ್ಯಮಿಕ ಬೆಳವಣಿಗೆಯ ಅವಕಾಶಗಳಿಗಾಗಿ ಶ್ರಮಿಸುವ ಸಂಸ್ಥೆ ಹಾಗೂ ಸಂಘಟನೆಗಳನ್ನು ಸ್ಥಾಪಿಸುವುದು. 12ನೇ ಪ್ರಶ್ನೆ, ಬೃಹತ್ ಕೈಗಾರಿಕೆಗಳ ಗುಣಲಕ್ಷಣಗಳನ್ನು ತಿಳಿಸಿ. ಬೃಹತ್ ಕೈಗಾರಿಕೆಗಳ ಗುಣಲಕ್ಷಣಗಳು ದೊಡ್ಡ ಪ್ರಮಾಣದ ವ್ಯವಹಾರವನ್ನು ನಡೆಸುತ್ತವೆ, ದೊಡ್ಡ ಕಾರ್ಖಾನೆಗಳಾಗಿದ್ದು ಆಧುನಿಕ ಕುಶಲ ಕಾರ್ಮಿಕರನ್ನು ಹೊಂದಿರುತ್ತವೆ, ಹೆಚ್ಚಾಗಿ ಇವು ಫಾರಿನ್ ಅಂದರೆ ವಿದೇಶಿ ಕಂಪನಿಗಳಾಗಿರುತ್ತವೆ, ವಂತಿಗೆ ಮೂಲಕ ಬಂಡವಾಳವನ್ನು ಸ್ವೀಕರಿಸುತ್ತವೆ, ಇವುಗಳ ಬಂಡವಾಳ 5 ಕೋಟಿ ರೂಗಳಿಗಿಂತ ಹೆಚ್ಚಾಗಿರುತ್ತದೆ. 13ನೇ ಪ್ರಶ್ನೆ, ಗುಣಾತ್ಮಕ ವರದಿಯ 2 ಗುಣಲಕ್ಷಣ ತಿಳಿಸಿ. ಪ್ರಮುಖ ಯೋಜನೆಯಂತೆ ಕಾರ್ಯ ಮಾಡುತ್ತದೆ, ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ, ಹಣಕಾಸಿನ ನೆರವಿನ ಪೂರೈಕೆಯನ್ನು ಮಾಡುತ್ತದೆ. 14ನೇದ್ದು, ಮಹಿಳಾ ಉದ್ಯಮ ಸಾಹಸಿಯ ಗುಣಲಕ್ಷಣಗಳನ್ನು ಬರೆಯಿರಿ. ಅವಳು ಮಧ್ಯಮ ವರ್ಗದ ಮನೆತನದಲ್ಲಿ ಜನಿಸಿದ ಪ್ರಥಮ ಮಗು, ಕಾಲೇಜು ಶಿಕ್ಷಣ ಪಡೆದ ವಿನೀತ ಜೀವನ ಮಟ್ಟ ಹೊಂದಿದವಳು, ಪ್ರೇರೇಪಿಸಲ್ಪಟ್ಟ ಹಾಗೂ ಸ್ವಾತಂತ್ರ್ಯ ಹಂಬಲಿಸುವ ಮಹಿಳೆ,
ಸ್ವಯಂ ಆತ್ಮವಿಶ್ವಾಸ ಹಾಗೂ ಮಂದಗಾಮಿಯಾಗಿದ್ದು ಹೆಚ್ಚು ಅಪಾಯ ತೆಗೆದುಕೊಳ್ಳಲು ಬಯಸುವುದಿಲ್ಲ. 15ನೇ ಪ್ರಶ್ನೆ, ಸಣ್ಣ ಉದ್ಯಮಗಳಿಗೆ ನೀಡುವ ಹಣಕಾಸಿನ ನೆರವಿನ ಪ್ರಕಾರಗಳನ್ನು ತಿಳಿಸಿ. ಸಣ್ಣ ಕೈಗಾರಿಕೆ ಉದ್ಯಮಗಳನ್ನು ಸ್ಥಾಪಿಸಲು ಹಾಗೂ ಅಭಿವೃದ್ಧಿಪಡಿಸಲು ವಿವಿಧ ತರಹದ ಆರ್ಥಿಕ ಸಹಾಯಧನ ಅವಶ್ಯಕತೆ ಇರುತ್ತದೆ. ಆರ್ಥಿಕ ಸಹಾಯ ಈ ಕೆಳಗಿನ 3 ಪ್ರಕಾರದಲ್ಲಿ ವಿತರಿಸಲಾಗುತ್ತದೆ. 1ನೇದು ದೀರ್ಘಾವಧಿ ಆರ್ಥಿಕ ಸಹಾಯ, 2ನೇದು ಮಾಧ್ಯಮಿಕ ಆರ್ಥಿಕ ಸಹಾಯ, 3ನೇದು ಅಲ್ಪಾವಧಿ ಆರ್ಥಿಕ ಸಹಾಯ. ಸಣ್ಣ ಉದ್ಯಮಿಗಳಿಗೆ 3 ರೀತಿ ಹಣಕಾಸು ಸಿಗುತ್ತೆ: ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ. 16ನೇ ಪ್ರಶ್ನೆ, ಮಹಿಳಾ ಉದ್ಯಮಶೀಲರ 2 ಪ್ರಕಾರಗಳನ್ನು ಬರೆಯಿರಿ. ಮೊದಲನೇದು ಸಂದರ್ಭ ಮತ್ತು ಒತ್ತಾಯಗಳಿಂದ ಮಹಿಳಾ ಉದ್ಯಮಶೀಲರಾಗಿದ್ದು, 2ನೇದು ಅಕಸ್ಮಾತ್ತಾಗಿ ಆದ ಉದ್ಯಮಶೀಲರು, 3ನೇದು ತಯಾರು ಮಾಡಿದ ಉದ್ಯಮಶೀಲರು, 4ನೇದು ಬೇನಾಮಿ ಉದ್ಯಮಶೀಲರು, 5ನೇದು ಸ್ವಾಭಾವಿಕವಾದ ಉದ್ಯಮಶೀಲರು. 17ನೇ ಪ್ರಶ್ನೆ, ಚಿಕ್ಕ ಉದ್ಯಮಿಗಳ 4 ಪ್ರಮುಖ ಸಮಸ್ಯೆಗಳನ್ನು ಬರೆಯಿರಿ. ಹಣದ ಕೊರತೆ, ಕಚ್ಚಾ ವಸ್ತುಗಳ ಕೊರತೆ, ಉತ್ತಮ ಯಂತ್ರೋಪಕರಣ ಮತ್ತು ಉತ್ತಮ ಪದ್ಧತಿಗಳು ಇರುವುದಿಲ್ಲ, ಬಹಳ ಹಳೆಯ ಕಾಲದ ತಾಂತ್ರಿಕತೆ, ಕೌಶಲ್ಯವಿರುವ ಕಾರ್ಮಿಕರ ಕೊರತೆ. 18ನೇದ್ದು, ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಅನ್ವಯವಾಗುವ 2 ಕಾನೂನುಗಳನ್ನು ಹೆಸರಿಸಿರಿ. 1 ಫ್ಯಾಕ್ಟರೀಸ್ ಆ್ಯಕ್ಟ್, 1 ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್. 19ನೇ ಪ್ರಶ್ನೆ, TCO ಒದಗಿಸುತ್ತಿರುವ 2 ಸೌಕರ್ಯಗಳನ್ನು ಕೊಡಿರಿ. ಪ್ರಾಜೆಕ್ಟ್ ಮೌಲ್ಯಮಾಪನ ಹಾಗೂ ಮಾರುಕಟ್ಟೆ ಸಮೀಕ್ಷೆ ಕೈಗೊಳ್ಳುವುದು, ವಿವಿಧ ಪ್ರಕಾರದ ಉದ್ಯಮಗಳ ತರಬೇತಿ ಕಾರ್ಯಕ್ರಮ ಸಂಘಟಿಸುವುದು, ಉದ್ಯಮಶೀಲತೆಯ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆ ಸಮಿತಿ ನಡೆಸುವುದು. ಕೊನೆಯ ಪ್ರಶ್ನೆ, ಉದ್ಯಮಶೀಲತೆ ಯಾವುದಾದರೂ 2 ಅನುಕೂಲತೆಗಳನ್ನು ತಿಳಿಸಿರಿ. ಮೂಲಭೂತ ಸೌಕರ್ಯಗಳ ಕೊರತೆ, ಹಣಕಾಸಿನ ಕೊರತೆ, ಸಾಂಸ್ಥಿಕ ಬೆಂಬಲದ ಕೊರತೆ, ಆರ್ಥಿಕ ನೀತಿಯ ಅನುಷ್ಠಾನದಲ್ಲಿನ ನ್ಯೂನತೆ. ಸೊ 20 ಪ್ರಶ್ನೆಯಲ್ಲಿ 5 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಎಂದರೇನು ಅರ್ಥಗಳಿಗೆ ಸಂಬಂಧಪಟ್ಟಂಥ ಪಾರ್ಟ್ 3 ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.